ಕಣಮಿಣಕಿ ಟೋಲ್ನಲ್ಲಿ ಭಾರಿ ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರು ಅಡ್ಡಿಯನ್ನ ಪಡಿಸಿದ್ದಾರಂತೆ. ಕಣಮಿಣಕಿ ಟೋಲ್ನಲ್ಲಿ ಭಾರಿ ಹೈಡ್ರಾಮಾ ಈಗ ಆಗಿದೆ. ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರು ಅಡ್ಡಿಪಡಿಸಿದ್ದಾರಂತೆ. ಬೆಂಗಳೂರು ಪ್ರವೇಶಿಸದಂತೆ ಜೆಡಿಎಸ್ನವರಿಗೆ ತಡೆಯನ್ನ ನೀಡಿರುವಂಥದ್ದು. ಇದೀಗ ಪೊಲೀಸರು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಪೊಲೀಸರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ದಳಪತಿಗಳ ಸಮರ ಜೋರಾಗಿ ಕೇಳಿ ಬರ್ತಾ ಇದೆ, ಸದ್ದು ಮಾಡ್ತಾ ಇದೆ. ಮಳೆ ನಡುವೆಯೂ ಕೂಡ ಮುಂದುವರೆದಿದ್ದಂತಹ ಜೆಡಿಎಸ್ ಪಾದಯಾತ್ರೆ, ಈ ಒಂದು ಪಾದಯಾತ್ರೆಯಲ್ಲಿ ಈಗ ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಏನು ಕಣಮಿಣಕಿ ಟೋಲ್ನಲ್ಲಿ ರೈತನ ಬೆನ್ನೆಲುಬಿದು. ಈ ನೇಗ್ಲು ರೈತನ ಬೆನ್ನೆಲುಬು. ಇವತ್ತು ಈ ಸರ್ಕಾರಕ್ಕೆ ಕಣ್ಣಿಲ್ಲ. ಈ ಸರ್ಕಾರದ ಮುಖ್ಯಮಂತ್ರಿನೇ ಲ್ಯಾಂಡ್ ಮಾಫಿಯಾ ಡೀಲರ್. ಇವತ್ತು ಅವರ ಸಹೋದ್ಯೋಗಿಗಳಿದ್ದಾರೆ ಮಂತ್ರಿಮಂಡಲದಲ್ಲಿ, ಅವರೆಲ್ಲ ಬ್ರೋಕರ್ಗಳು. ಆ ಬ್ರೋಕರ್ಗಳು ಇವತ್ತು ಮಂತ್ರಿಗಳಾಗವ್ರೆ. ಈ ರಾಜ್ಯದ ಮುಖ್ಯಮಂತ್ರಿ ಸಾಧ್ಯತೆ ಇದೆ. ಇದೀಗ ಪಾದಯಾತ್ರೆಯಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಭಾರೀ ದೊಡ್ಡ ಹೈಡ್ರಾಮಾ ನಡೆದಿದೆ. ಅದು ನೋಡಿ, ಪೊಲೀಸರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಜೆಡಿಎಸ್ ಪಾದಯಾತ್ರೆಗೆ ಪೊಲೀಸರು ಅಡ್ಡಿಯನ್ನ ಪಡಿಸಿದ್ದಾರೆ. ಬೆಂಗಳೂರು ಪ್ರವೇಶಿಸಿದಂತೆ ಜೆಡಿಎಸ್ನವರನ್ನ ತಡೆಯನ್ನ ಮಾಡಿರುವಂಥದ್ದು. ಈ ಒಂದು ಕಾರಣಕ್ಕೆ ಪೊಲೀಸರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಮಧ್ಯೆ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿರುವಂಥದ್ದು. ಜೆಡಿಎಸ್ನ ಪಾದಯಾತ್ರೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸುವ ಸಾಧ್ಯತೆ ಇದೆ. ಬಿಡದಿಯ ಏನು ಕಣಮಿಣಕಿ ಟೋಲ್ನಲ್ಲಿ ಈ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜೀವನ್. ಇದೀಗ ದೊಡ್ಡ ಹೈಡ್ರಾಮಾ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಪಾದಯಾತ್ರೆಯಲ್ಲಿ ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ಈ ಒಂದು ಹೈಡ್ರಾಮಾ ನಡೆಯೋದಕ್ಕೆ ಕಾರಣ ಏನು? ಎಸ್ ಗಂಗಾ, ಸದ್ಯ ಈ ಒಂದು ವಿಚಾರವಾಗಿ ಏನು ನಿನ್ನೆಯಿಂದ ಪಾದಯಾತ್ರೆ ನಡೀತಿದೆ. ಈ ಒಂದು ಪಾದಯಾತ್ರೆ ಸುಗಮವಾಗಿ ಏನು ಬಿಡದಿಯ ಬೈರ್ಮಂಗಲದಿಂದ ಸ್ಟಾರ್ಟ್ ಆದಂತದ್ದು. ನಿನ್ನೆ ಕೂಡ ಒಂದು ಮಳೆಯಲ್ಲೂ ಕೂಡ ಯಾವುದೇ ರೀತಿಯಾದಂತೆ ಜಗ್ಗದೆ ಕುಗ್ಗದೆ ಅನ್ನೊಂದು ಎಲ್ಲಾ ನಾಯಕರು, ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಜಂಟಿಯಾಗಿ ನಿನ್ನೆ ಕಾರ್ಯಕರ್ತರು ವಾಕ್ ಮಾಡಿರುವಂತದ್ದು, ಏನು ಪಾದಯಾತ್ರೆ ಮಾಡಿರುವಂತದ್ದು. ಇನ್ನು ನಿನಗೆ ಬಿಡದಿಗೆ ಎಂಡ್ ಆಗಿದಂತಹ ಪಾದಯಾತ್ರೆ ಇವತ್ತು ಬಿಡದಿಯ ಬಿಜೆಪಿ ಸರ್ಕಲ್ ನಿಂದ ಆರಂಭವಾಗುತ್ತೆ. ಇನ್ನು ಆರಂಭವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಇರುತ್ತೆ. ಬಿಸಿಲಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಯಾರು ಕಾರ್ಯಕರ್ತರು ಕೂಡ ಕುಗ್ಗದೆ ಒಂದು ಪಾದಯಾತ್ರೆಯನ್ನ ಮುಂದುವರಿಸ್ತಾರೆ. ಬಳಿಕ ಏನು ಪಾದಯಾತ್ರೆಯನ್ನ ಮುಂದುವರಿಸುವಂತಹ ಸಂದರ್ಭದಲ್ಲಿ ಏನು ಮುಂದಕ್ಕೆ ಬಂದಂತೆ ಮಳೆ ಕೂಡ ಬರುತ್ತೆ. ಮಳೆಯಲ್ಲೂ ಏನು ಯಾವುದೇ ರೀತಿಯಾದಂತಹ ಏನು ಪಾದಯಾತ್ರೆಯನ್ನ ನಿಲ್ಸೋದಿಲ್ಲ. ಸದ್ಯ ಈಗ ಏನು ಪಿನ್ಮಿಂಕಿ ಟೋಲ್ ಇದೆ, ಈ ಒಂದು ಟೋಲ್ ಬಳಿ ಪೊಲೀಸರು ತಡೆಯನ್ನ ಹಾಕಿರುವಂತದ್ದು. ಯಾಕಂದ್ರೆ ಬೆಂಗಳೂರು ಸಿಟಿ ಒಳಗಡೆಗೆ ಏನು ಯಾವುದೇ ಪಾದಯಾತ್ರೆ ಆಗಿ ಯಾವುದೇ ರೀತಿಯಾದಂತಹ ಹೋರಾಟಗಳಾಗ್ಲಿ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಇನ್ನೂ ಕೂಡ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಆಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರತಿಭಟನಾಕಾರರನ್ನ ಒಂದು ತಡೆ ಹಾಕಿರುವಂತದ್ದು.
ಆ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಏನಿದ್ದಾರೆ ತೀವ್ರ ವಾಗ್ವಾದ ನಡೀತಾ ಇರುವಂತದ್ದು ಸದ್ಯ ಈ ಒಂದು ಬಹುತೇಕ ಇಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರುವಂತದ್ದು ವನಿತಾ. ಎಸ್, ಇನ್ನು ಕಾರ್ಯಕರ್ತರನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ರಿ. ನಾಯಕರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆಯಾ? ಎಸ್ ಗಂಗಾ, ಯಾಕಂದ್ರೆ ಎಲ್ಲಾ ನಾಯಕರನ್ನು ಕೂಡ ಏನು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲಾ ನಾಯಕರು ಕೂಡ ಯಾರೇ ಆಗ್ಲಿ, ಯಾವೊಬ್ಬ ನಾಯಕರಾಗ್ಲಿ ಯಾರೇ ಆಗ್ಲಿ ಯಾವುದೇ ರೀತಿಯಾದಂತಹ ಪಾದಯಾತ್ರೆ ಆಗಿರ್ಬೋದು, ಹೋರಾಟ ಆಗಿರ್ಬೋದು ಬೆಂಗಳೂರಿನಲ್ಲಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರು ಹಾಗೂ ಎಲ್ಲಾ ನಾಯಕರನ್ನು ಕೂಡ ಇಲ್ಲೇ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಇನ್ನು ಇದೇ ಒಂದು ಎಲ್ಲರನ್ನು ವಶಕ್ಕೆ ಪಡೆಯಲಿಕ್ಕೆ ಆಲ್ರೆಡಿ 3-4 BMTC ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ಪೊಲೀಸ್ ಇಲಾಖೆ. ಸದ್ಯ ಬಹುತೇಕ ಇಲ್ಲೇ ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತಾರೆ ಗಂಗಾ. ಎಸ್, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಪಾದಯಾತ್ರೆಯಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೀತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ JDS ಕಾರ್ಯಕರ್ತರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ, ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು 5 BMTC ಬಸ್ಗಳು ಕೂಡ ಸ್ಥಳದಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನಮ್ಮ ಪ್ರತಿನಿಧಿ ಜೀವನ್ ಅವರು ನೀಡ್ತಾ ಇದ್ರು. JDS ಪಾದಯಾತ್ರೆಗೆ ಈಗ ಪೊಲೀಸರು ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಬೆಂಗಳೂರು ಪ್ರವೇಶಿಸಿದಂತೆ JDSನವರಿಗೆ ಈಗ ತಡೆಯನ್ನ ನೀಡಲಾಗ್ತಾ ಇರುವಂಥದ್ದು ಪೊಲೀಸರಿಂದ. ಪೊಲೀಸರು ಹಾಗೆ JDS ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೆದಿರುವಂಥದ್ದು. ಈ ವೇಳೆ JDS ಹಾಗೆ ಪೊಲೀಸರ ನಡುವೆ ಮಧ್ಯ ಈ ಒಂದು ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿದೆ. ಇದು ಪಾದಯಾತ್ರೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಕಾರ್ಯಕರ್ತರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಬಿಡದಿಯ ಕಣಮಿಣಕಿ ಟೋಲ್ ಬಳಿ ಈ ಒಂದು ಹೈಡ್ರಾಮಾ ಸಾಕ್ಷಿಯಾಗಿರುವಂಥದ್ದು. ಪೊಲೀಸರು ಕೂಡ ತಡೆಯನ್ನ ನೀಡ್ತಾ ಇದ್ದಾರೆ. ಬೆಂಗಳೂರನ್ನ ಪ್ರವೇಶ ಮಾಡಬೇಡಿ ಅನ್ನುವಂತಹ ಹೇಳಿಕೆಯನ್ನ ನೀಡ್ತಾ ಇರುವಂಥದ್ದು. ಈ ಮಧ್ಯ ದೊಡ್ಡ ಹೈಡ್ರಾಮಾ ಕೂಡ ನಡೀತಾ ಇರುವಂಥದ್ದು. ಈ ಕಾರ್ಯಕರ್ತರು ಏನಾರು ಇದ್ದಾರಲ್ಲ, ಈ ಪಾದಯಾತ್ರೆ ಮಾಡ್ತಾ ಇರುವಂಥವ್ರು, ಇವರೆಲ್ಲರೂ ಕೂಡ ಈಗ ಬೆಂಗಳೂರನ್ನ ಪ್ರವೇಶ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು ಅವರ ಒಂದು ಯೋಜನೆ. ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅನ್ನುವಂಥದ್ದು. ಆದರೆ ಅಷ್ಟರಲ್ಲೇ ಬೆಂಗಳೂರು ಎಂಟ್ರೆನ್ಸ್ ಬಳಿಯೇ ಈಗ ತಡೆಯನ್ನ ನೀಡ್ತಾ ಇರುವಂಥದ್ದು ಪೊಲೀಸರು. ಇದೀಗ JDS ಪಾದಯಾತ್ರೆಗೆ ಪೊಲೀಸರು ಕೂಡ ಅಡ್ಡಿಯನ್ನ ಪಡಿಸ್ತಾ ಇದ್ದಾರೆ. ಬೆಂಗಳೂರು ಪ್ರವೇಶ ಮಾಡಬೇಡಿ ಅಂತ ತಡೆಯನ್ನ ನೀಡ್ತಾ ಇರುವಂಥದ್ದು. ಈ ಒಂದು ಕಾರಣಕ್ಕೆ ಈಗ ಪೊಲೀಸರು ಹಾಗೆ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ಕೂಡ ನಡೀತಾ ಇರುವಂಥದ್ದು. ಅಷ್ಟೇ ಅಲ್ಲ, ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಒಂದು JDSನ ಕಾರ್ಯಕರ್ತರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಇನ್ನು ಪಾದಯಾತ್ರೆಯಲ್ಲಿ JDS ಹಾಗೆ BJPಯ ಕಾರ್ಯಕರ್ತರು ಕೂಡ ಇರುವಂಥದ್ದು. ಕಾಂಗ್ರೆಸ್ನ ವಿರುದ್ಧ ಘೋಷಣೆಯನ್ನ ಕೂಗಾಕ್ತಾ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಎಲ್ಲ ಒಂದು ನಾಯಕರು, ರೈತ ಮುಖಂಡ ನಾಯಕರು, ಜೊತೆಗೆ ರೈತರು, ಜೊತೆಗೆ BJPಯ ನಾಯಕರು ಮತ್ತು JDSನ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಆದರೆ ಮಳೆಯ ಮಧ್ಯೆಯೂ ಕೂಡ ಪಾದಯಾತ್ರೆ ಮುಂದುವರೆದು ಸಾಗ್ತಾ ಬಂದಿತ್ತು. ಬಿಡದಿಯ ಒಂದು ಟೋಲ್ ಬಳಿ ಈ ಒಂದು ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಪೊಲೀಸರು ಹಾಗೆ JDSನ ಕಾರ್ಯಕರ್ತರ ಮಧ್ಯೆ ಒಂದು ವಾಗ್ವಾದ ಏರ್ಪಟ್ಟಿದೆ. ಬೆಂಗಳೂರು ಪ್ರವೇಶ ಮಾಡದಂತೆ ಕಾರ್ಯಕರ್ತರನ್ನ ಅಲ್ಲಿಯೇ ತಡೆಯನ್ನ ನೀಡಿರುವಂಥದ್ದು ಪೊಲೀಸರು. ಈ ವೇಳೆ ಒಂದು ವಾಗ್ವಾದ ಹಾಗೆ ತಳ್ಳಾಟ ನೂಕಾಟ ಕೂಡ ಏರ್ಪಟ್ಟಿದೆ. ಇನ್ನೇನು ಯಾವುದೇ ಕ್ಷಣದಲ್ಲಾದರೂ ಕೂಡ JDS ಕಾರ್ಯಕರ್ತರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ.